ಸಿನಿಮಾ ಇಂಡಸ್ಟ್ರಿಯವ್ರು ಬರ್ತಾರೆ. ನನಗೆ ಇವತ್ತು ನನ್ನ ಜೊತೆಗಿರೋ ವ್ಯಕ್ತಿ ಭಾಳ ಮುಖ್ಯ. ತುಂಬ ಖುಷಿಯಾಗುತ್ತೆ. ನಾಡೋಜ ಹಂಪಣ್ಣ ಸರ್ ನಮ್ಮ ಜೊತೆಗಿದ್ದಾರೆ. ಸಿನಿಮಾ ನೋಡಿ ಒಬ್ಬ ಸಾಹಿತಿ ಕವಿಗಳೇನು ಹೇಳ್ತಾರೆ ಅಂತ ನಾವು ಕೇಳೋಣ. ಮೊದಲು ಈ ಚಿತ್ರವನ್ನು ಸಿದ್ಧಪಡಿಸಿದ ಎಲ್ಲ ನಿರ್ಮಾಪಕರಿಂದ ಮೊದಲುಗೊಂಡು ನಟ ನಟಿಯರವರೆಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತೇನೆ. ಮೊದಲು ಇಂಥದ್ದೊಂದು ಚಿತ್ರದ ಅಗತ್ಯ ತುಂಬ ಇತ್ತು. ಇವತ್ತಿಗೆ ಇದು ಬೇಕಿತ್ತು. ಪ್ರತಿನಿತ್ಯ ನಾವು ಕೇಳ್ತೀವಿ, ನೋಡ್ತೀವಿ. ಹೆಣ್ಣು ಮಗು ಅಂತ ಗೊತ್ತಾದ ತಕ್ಷಣ ತಂದೆ ತಾಯಿಗಳ ಮುಖ ಬಾಡು ಹೋಗುತ್ತೆ, ಸಪ್ಪೆ ಆಗುತ್ತೆ. ಎಷ್ಟು 21ನೇ ಶತಮಾನದಲ್ಲೂ ನಾಗರಿಕತೆ ಬೆಳೆದಿದೆ. ವಿಜ್ಞಾನದ ಒಂದು ಹೊಸ ಆವಿಷ್ಕಾರಗಳಿಂದ ನಮ್ಮ ತಿಳುವಳಿಕೆಯ ಕ್ಷಿತಿಜ ವಿಸ್ತಾರವಾಗಿದೆ. ಆದರೂ ಕೂಡ ಪುರುಷನ ಗಂಡಸಿನ ಮನಸ್ಸಿನ ಮೂಲೆಯಲ್ಲಿ ಹೆಣ್ಣಿನ ಬಗ್ಗೆ ಒಂದು ತಾತ್ಸಾರದ ಭಾವನೆ ಹೆಪ್ಪುಗಟ್ಟೇ ಇರುತ್ತೆ. ಅದನ್ನು ಸ್ಫೋಟ ಮಾಡಬೇಕಾದರೆ ಆ ದಿಕ್ಕಿನಲ್ಲಿ ಈ ಚಿತ್ರ ಅದ್ಭುತವಾದಂಥ ಕೆಲಸವನ್ನು ಮಾಡುತ್ತೆ. ಎಂಥ ಸೊಗಸಾದ ಸಂಭಾಷಣೆ, ಎಷ್ಟು ಪ್ರಭಾವಿಯಾದಂತಹ ಫೋಟೋಗ್ರಫಿ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯೇ ಸುತ್ತಾಕಿದಾಗೆ ಅದೆಲ್ಲ ದಾಟಿಕೊಂಡು ಒಂದು ಪ್ರಸ್ತುತವಾದಂತಹ ಇವತ್ತಿಗೆ ಬೇಕಾದಂಥ ವಸ್ತುವನ್ನು ತೆಗೆದುಕೊಂಡು ಸಿದ್ಧಪಡಿಸಿರ್ತಕ್ಕಂತಹ ಈ ಚಿತ್ರ ಇದು ಪ್ರತಿಯೊಂದು ಕುಟುಂಬದವರು ನೋಡಬೇಕಾದದ್ದು. ಹೆಣ್ಣಿನ ಬಗ್ಗೆ ಬಹಳ ಕಡಿಮೆ ಭಾವನೆಗಳನ್ನು ಹೊಂದಿದಂಥವರು, ಅವರಿಗೆ ನಾವು ಇನ್ಯಾವುದು ಬೇಕಿದ್ದಿಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಬಂದು ಈ ಚಿತ್ರ ನೋಡಿದರೆ ಅವರು ಮನಸ್ಸಿನಲ್ಲಿ ಒಂದು ದೊಡ್ಡ ಪರಿವರ್ತನೆ ಉಂಟಾಗುತ್ತೆ. ಜೀವ ಮುಖ್ಯ, ಬಾಳು ಮುಖ್ಯ ಅನ್ನೋ ಒಂದು ಹೊಸ ಸಂದೇಶವನ್ನು ಕೊಡ್ತಕ್ಕಂಥ ಈ ಚಿತ್ರವನ್ನು ನಿರ್ಮಿಸಿದಂಥ ನಮ್ಮ ಕಿಶೋರ್ ಅವರಿಗೆ, ಅಭಿನಯಿಸಿದಂತಹ ಎಲ್ಲ ನಮ್ಮ ರಂಜನೆಯಿಂದ ಮೊದಲುಗೊಂಡು ಪ್ರತಿಯೊಬ್ಬರು ಒಂದು ಸಣ್ಣ ಪಾತ್ರವನ್ನು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೀಗಾಗಿ ಈ ಕಾಲಕ್ಕೆ ಬೇಕಾದಂಥ ತುಂಬ ಪ್ರಸ್ತುತವಾದ ಮೌಲಿಕವಾದ ಚಿತ್ರ ಇದು. ಇನ್ನೊಮ್ಮೆ ಅವ್ರನ್ನ ನಾನು ಅಭಿನಂದಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಂದಿದ್ದು ಭಾಳ ಖುಷಿ ಆಯಿತು. ಸಂತೋಷ. ಸಮಯ ಮಾಡ್ಕೊಂಡ್ಬಂದಿದ್ದು. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.